ದೊಡ್ಡಬಳ್ಳಾಪುರದ ಪ್ರೀತಿ ಜನರಿಗೆ ಧರಣಿ ನ್ಯೂಸ್ ಮಾಡುವ ನಮಸ್ಕಾರಗಳು. ದೊಡ್ಡಬಳ್ಳಾಪುರದ ಪ್ರೀತಿಯ ಜನರಿಗೆ ಧರಣಿ ನ್ಯೂಸ್ ಮಾಡುವ ನಮಸ್ಕಾರಗಳು. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಬೃಹತ್ 3 ದಿನದ ಕೇಸರಿ ಹಬ್ಬ ನಡೀತಾ ಇದೆ. ಇವತ್ತು ಕೊನೆ ದಿನ, ಅಂದರೆ ಬೃಹತ್ ಶೋಭಾಯಾತ್ರೆ ನಡೆಯುವಂಥ ದಿನ. ಈ ಹಿಂದೆ ಅನೇಕ ವೇಷಧಾರಿಗಳು ಬೃಹತ್ ಶೋಭಾಯಾತ್ರೆಯಲ್ಲಿ ಬಂದಿದ್ದರು, ಅನೇಕ ಜನರ ಪ್ರೀತಿಯನ್ನು ಗಳಿಸಿದ್ರು. ಇವತ್ತು ನಾವು ಶ್ರೀ ಸೀತಿ ವಸ್ತ್ರಾಲಂಕ ಅಂಗಡಿಯಲ್ಲಿದ್ದೀವಿ. ಈ ವರ್ಷ ಯಾರು ಯಾವ ವೇಷ ಹಾಕಿದ್ದಾರೆ ನೋಡೋಣ, ಬನ್ನಿ ನೋಡೋಣ. ಈ ಹಿಂದೆ ಬೃಹತ್ ಶೋಭಾಯಾತ್ರೆಯಲ್ಲಿ ಛತ್ರಪತಿ ಶಿವಾಜಿಯವರ ವೇಷ ಧರಿಸಿ ಅನೇಕ ಜನರ ಪ್ರೀತಿ ಗಳಿಸಿದಂಥ ರಂಗಭೂಮಿ ಕಲಾವಿದರು ಶ್ರೀಯುತ ಕೆಂಪರಾಜ್ ಅವರು ಈ ಬಾರಿ ನೀವು ನೋಡ್ತಾ ಇದ್ದೀರಾ, ಅಯೋಧ್ಯೆಯ ರಾಮಲಲ್ಲ ಬಾಲರಾಮನಾಗಿ ತುಂಬ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನು ಅನ್ನಿಸ್ತಾ ಇದೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಮುಂಚೆ ನನ್ನ ಮಗನ ಹತ್ರ ಶಿವಾಜಿ ವೇಷ ಹಾಕಿಸಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ವಿ. ಇವಾಗ ಅವರು ಸ್ಕೂಲಲ್ಲಿ ಓದಕ್ಕೆ ಹೋಗ್ತಾ ಇದ್ದಾರೆ. ಆದ್ದರಿಂದ ಇವಾಗ 3 ವರ್ಷದಿಂದ ನಾನು ಶಿವಾಜಿ ವೇಷಭೂಷಣ ಹಾಕಿ ಶೋಭಾಯಾತ್ರೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಈ ಸತಿ ರಾಮಲಲ್ಲನ ಒಂದು ವೇಷಭೂಷಣ ಹಾಕಿ ಅಯೋಧ್ಯೆ ರಾಮನ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಓಡಾಡೋ ರೀತಿ ಒಂದು ಕಲ್ಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗಾಣಿಗರಪೇಟೆ ರವಿಕುಮಾರ್ ಆದಂಥವರು ಈ ವೇಷಭೂಷಣಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟು ಈ ಶೋಭಾಯಾತ್ರೆಗೆ ನೀವು ಭಾಗವಹಿಸಲೇಬೇಕು ಅಂದ್ಬಿಟ್ಟು ನನ್ನ ಹತ್ರ ತುಂಬ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಈ ಥರ ನನಗೆ ಪ್ರೋತ್ಸಾಹ ಕೊಟ್ಟಂಥ ರವಿಕುಮಾರ್ ಅವ್ರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು. ರಾಮನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಯಾಕೆಂದರೆ ಅಷ್ಟು ಸುಲಭ ಅಲ್ಲ ಇಡೀ ಶೋಭಾಯಾತ್ರೆ ನೀವು ಈ ವೇಷದಲ್ಲಿ ಜನಗಳಿಗೆ ಕಾಣಿಸ್ಕೊಳ್ಳೋದು. ಭಗವಂತನ ಆಶೀರ್ವಾದ, ರಾಮನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಅದೇ ರೀತಿ ಒಂದು ಏನು ಗೆಟಪ್ ತಯಾರು ಮಾಡಿದಂಥ ನಮ್ಮ ಅಭಿನಂದನ್ ಇದ್ದಾರೆ, ಖ್ಯಾತ ಮೇಕಪ್ ಕಲಾವಿದರು. ಅಭಿನಂದನ್ ಅವರೇ, ನೀವು ಹೇಳಿ. ಈ ಬೃಹತ್ ಕೇಸರಿ ಹಬ್ಬದ ಶೋಭಾಯಾತ್ರೆಯಲ್ಲಿ ಇಂಥ ಒಂದು ಅವಕಾಶ ಕೊಟ್ಟಂಥ ನಮ್ಮ ಕೆಂಪರಾಜಣ್ಣವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ಳೋದೇ ಒಂದು ವಿಶೇಷ. ಅದರಲ್ಲೂ ಈ ಕೆಲಸದಲ್ಲಿ ನಂಗೆ ತುಂಬ ಖುಷಿ ಕೊಟ್ಟಿದೆ. ಗಾಣಿಗರಪೇಟೆ ರವಿ ಅಣ್ಣವರು ಈ ವೇಷನ ತುಂಬ ಚೆನ್ನಾಗಿ ಮಾಡಿಕೊಡಿ ಅಂತ ಅಂದ್ಬಿಟ್ಟು ನನ್ನ ಹತ್ರ ಫೋನಲ್ಲಿ ಮಾತಾಡಿದ್ರು. ಹಾಗಾಗಿ ಏನೋ ರಾಮನ ದಯೆಯಿಂದ ಈ ರೀತಿಯಾಗಿ ಈ ಗೆಟಪ್ ಬಂದಿದೆ. ಖುಷಿ. ಥ್ಯಾಂಕ್ ಯು ಅಭಿನಂದನೆ, ಧನ್ಯವಾದಗಳು. ನಿಮಗೂ ಒಳ್ಳೆಯದಾಗಲಿ. ರಾಮನ ಆಶೀರ್ವಾದ ಎಮ್ ಎಲ್ ಇರಲಿ, ನಿಮ್ಮ ಆಶೀರ್ವಾದ ನಮ್ಮ ಮೇಲೆ. ಥ್ಯಾಂಕ್ ಯು ಸೊ ಮಚ್. ಇದು ಧರಣಿ ನ್ಯೂಸ್ ದೊಡ್ಡಬಳ್ಳಾಪುರ.